ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಮಹಾತ್ಮ ಗಾಂಧೀಜಿಯವರ ಕನಸೊಂದಿತ್ತು. ಏನಪ್ಪಾ ಅಂದ್ರೆ ಗ್ರಾಮವೂ ಸಹ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು ಅನ್ನುವ ಕನಸಿನಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಕಲ್ಪನೆಯನ್ನ ಕಂಡಂತವರು ಮಹಾತ್ಮ ಗಾಂಧೀಜಿಯವರು. ಸದ್ಯ ಇದೀಗ ಅಂತಹ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ರಮ ಅವ್ಯವಹಾರ ಹೆಚ್ಚಾಗಿರುವಂತದ್ದು. ಸದ್ಯ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕುರುವಿಂಡಿ ಗ್ರಾಮದಲ್ಲಿ ಇದೇ ರೀತಿಯ ಪ್ರಕರಣವೊಂದು ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿನ ಪಿಡಿಒ ಆಗಿದ್ದಂತಹ ಜ್ಯೋತಿ ಅವರು ದಾನಿಗಳೊಬ್ಬರು ಸುಮಾರು 87,000 ರೂಪಾಯಿಗಳಲ್ಲಿ 11 ಅಂಗನವಾಡಿ ಕೇಂದ್ರಗಳಿಗೆ ಪೀಠೋಪಕರಣವನ್ನ ತೆಗೆದುಕೊಟ್ಟಿದ್ರೆ ಅದು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿರುವಂತದ್ದು ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು 87,000 ರೂಪಾಯಿಯನ್ನ ಸರ್ಕಾರಕ್ಕೆ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದನ್ನು ಅದೇ ಗ್ರಾಮದ ಹೋರಾಟಗಾರರು ಹಾಗೂ DSSನ ಮುಖ್ಯಸ್ಥರಾಗಿರುವಂತಹ ಚಂದ್ರಶೇಖರ್ ಅವರು ಬಯಲಿಗೆ ಎಳೆದಿರುವಂತದ್ದು. ಏನು ಸುಮಾರು 87,000 ರೂಪಾಯಿಯಷ್ಟು ಮೌಲ್ಯದ ಒಂದು ಪೀಠೋಪಕರಣಗಳನ್ನ ಸುಮಾರು ಕುರಿಹುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಿಗೆ ದಾನಿಗಳೊಬ್ಬರು ಅಂದ್ರೆ ದಾನವನ್ನ ಕೊಟ್ಟಿರುವಂತದ್ದು. ಕುರ್ಚಿ, ಟೇಬಲ್ ಇತ್ಯಾದಿಗಳನ್ನ ಇದನ್ನ ನಮ್ಮ ಪಂಚಾಯಿತಿಯಿಂದ ನಾವು ಕೊಟ್ಟಿದ್ದೇವೆ, ಇದನ್ನ ಸರ್ಕಾರಿ ಅನುದಾನದಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ಜ್ಯೋತಿ ಅವರು 87,000 ರೂಪಾಯಿಗಳಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಿಕೊಂಡಿರುವಂತದ್ದು. ಅಲ್ಲದೆ ಸರ್ಕಾರ ಬೊಕ್ಕಸಕ್ಕೆ ಆರ್ಥಿಕ ನಷ್ಟವನ್ನು ಸಹ ಉಂಟು ಮಾಡಿರುವಂತದ್ದು. ಸದ್ಯ ಇದು ಸಾಕಷ್ಟು ಚರ್ಚೆಯನ್ನ ಉಂಟು ಮಾಡಿರುವಂತದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಪಿಡಿಒ ಜ್ಯೋತಿ ಅವರು ರಜೆಯನ್ನ ಹಾಕಿ ನಾಪತ್ತೆಯಾಗಿರುವಂತದ್ದು. ಅಲ್ಲದೆ ಯಾರು ಈ ಅಂಗನವಾಡಿ ಕೇಂದ್ರಗಳಿಗೆ ಯಂತ್ರಗಳನ್ನ ಹಾಗೂ ಕುರ್ಚಿ, ಚೇರು ಇತ್ಯಾದಿ ಪೀಠೋಪಕರಣಗಳನ್ನ ಕೊಟ್ಟಿದ್ರೋ ಅವರು ಸಹ ಹೇಳ್ತಾ ಇರುವಂತದ್ದು ಇವೆಲ್ಲವೂ ಕೂಡ ನಾನು ದಾನವಾಗಿ ಕೊಟ್ಟಿದ್ದಂಥದ್ದು, ಯಾವುದೇ ಅನುದಾನದಲ್ಲಿ ನಾನು ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಪಡಿಸಿದ ಬಳಿಕ ಪಿಡಿಒ ಅವರು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡುವ ಗೋಜಿಗೂ ಸಹ ಹೋಗಿಲ್ಲ. ಇದನ್ನ RTI ನಲ್ಲಿ ಮಾಹಿತಿ ಹಕ್ಕಿನಿಂದ ಮಾಹಿತಿಯನ್ನು ತೆಗೆದುಕೊಂಡ ಬಳಿಕ ಗೊತ್ತಾಗಿರುವಂತದ್ದು. ಯಾರದ್ದೋ ದಾನ ಮಾಡಿರುವಂತಹ ದುಡ್ಡನ್ನು ಸಹ ಸರ್ಕಾರದಿಂದ ಕೊಟ್ಟಿರೋದು ಅಂತ ಹೇಳಿ ನಕಲಿ ಬಿಲ್ ಅನ್ನ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ಸುಮಾರು 87,000 ರೂಪಾಯಿನ ನಷ್ಟವನ್ನ ಉಂಟು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸದ್ಯ ಅಂದ್ರೆ ಕುರಿಹುಂಡಿ ಗ್ರಾಮ ಪಂಚಾಯಿತಿ ಏನಿದೆ ಅಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಗ್ರಾಮಗಳಲ್ಲಿ ಸುಮಾರು ಇನ್ನೇನು ಕೆಲವೇ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಸಹ ಬರಲಿದೆ. ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ವಿಚಾರಕ್ಕೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಒಂದು ರೀತಿಯ ಅಂದ್ರೆ ಗ್ರಾಮ ಪಂಚಾಯಿತಿಯ ಒಂದೊಂದು ಊರುಗಳಿರ್ಬೋದು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ 6 ರಿಂದ 7 ಊರುಗಳು ಬರುತ್ತೆ. ಯಾವ್ಯಾವ ಊರುಗಳಿಗೆ ಎಷ್ಟೆಷ್ಟು ಅನುದಾನ ಬರ್ತಾ ಇದೆ, ಯಾವ ರೀತಿ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಅಲ್ಲಿನ ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಏನು ಈ ಪಿಡಿಒಗಳು, ಇಂತಹ ಪಿಡಿಒಗಳಿಂದ ಇವರಿಗೆ ಬೆಂಬಲವಾಗಿ ಒಂದಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ನಿಲ್ಲೋದ್ರಿಂದ ಸರ್ಕಾರದಿಂದ ಅನುದಾನವನ್ನ ಈ ರೀತಿಯೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಸಹ ಕೇಳಿ ಬರ್ತಾ ಇದ್ದು. ಮತ್ತೊಂದು ಕಡೆಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ನರೇಗಾ ಯೋಜನೆಗಳಲ್ಲಿ ಕೂಲಿ ಕಾರ್ಮಿಕರ ಬದಲಾಗಿ JCP ಮೂಲಕವೂ ಕೂಡ ಕೆಲಸಗಳನ್ನ ಮಾಡಿಕೊಂಡು ಅದರಲ್ಲೂ ಸಹ ಬಿಲ್ ಮಾಡಿಕೊಂಡು ಸಾಕಷ್ಟು ಅವ್ಯವಹಾರನ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಅಂದ್ರೆ ಆರೋಪಗಳು ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಕುರುಹುಂಡಿ ಗ್ರಾಮ ಪಂಚಾಯತಿ ವಿಚಾರದ ಸಂಬಂಧಪಟ್ಟಂಗೆ HS ಜ್ಯೋತಿರವರು ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ. ದಾಖಲಾತಿಗಳ ಸಮೇತ ನಾವು ಅದನ್ನ ಪತ್ತೆ ಹಚ್ಚಿದ್ದೀವಿ. ಏನಪ್ಪಾ ಹಗರಣ ಅಂತಂದ್ರೆ JP ಹುಂಡಿ ಆಶ್ರಮದಲ್ಲಿ ಇರ್ತಕ್ಕಂಥ ಒಬ್ಬ ಮ್ಯಾನೇಜರು ಕೊಟ್ಟಿರ್ತಕ್ಕಂಥ ದಾನದಲ್ಲಿ ಅಂದರೆ 87,000 ರೂಪಾಯಿ ದಾನ ಕೊಟ್ಟಿರ್ತಾರೆ. ಆ ದಾನಕ್ಕೆ ಸಂಬಂಧಪಟ್ಟಂಗೆ ಕುರುಹುಂಡಿ ಜ್ಯೋತಿ ಮೇಡಮ್ ರವರು ಪಂಚಾಯಿತಿ ಬಿಲ್ನಿಂದ ಪೇ ಮಾಡ್ಕೊಂಡಿರ್ತಕ್ಕಂಥ ಒಂದು ದಾಖಲಾತಿ ಸಂಬಂಧ ಹಗರಣ ಸಿಕ್ಕಿದೆ. ದಯಮಾಡಿ ಇದನ್ನ ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಈ ಹಗರಣ ಸಾಬೀತುಪಡಿಸಬೇಕು. ಏನು ಹಗರಣ ಸರ್? ಅದು ಮೂಲಭೂತ ಸೌಕರ್ಯಗಳ ಹಗರಣ ಸರ್. ಮೂಲಭೂತ ಸೌಕರ್ಯಗಳು 11 ಅಂಗಡಿಗಳಿಗೆ ಕುರುಹುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸಂಬಂಧಪಟ್ಟಂಗೆ ಚೇರು ಮತ್ತು ಟೇಬಲ್ಲು, ಆಮೇಲೆ ರ್ಯಾಕು ಎಲ್ಲ ತಗೊಂಡಿದ್ದಾರೆ. ಇದನ್ನು ಆಶ್ರಮದ ಮ್ಯಾನೇಜರ್ ತಗೊಂಡಿರೋದು. ಆದರೆ ಮೇಡಮ್ ರವರು ಬಿಲ್ ಹಾಕಿದ್ದಾರೆ. ಇದನ್ನು ಯುವ ಸಾಹೇಬರಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ಇದಲ್ಲದೆ ಸುಮಾರು ಹಗರಣಗಳಾಗಿದೆ. ದಯಮಾಡಿ ಯುವ ಸಾಹೇಬರು ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಾದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಇವರು ಒಂದಲ್ಲ ಎರಡಲ್ಲ ಬಹಳ ಹಗರಣಗಳಿದೆ. ಒಂದೊಂದಾಗಿ ನಾವು ನಿಮ್ಮ ಮುಂದೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಶ್ರಮದ ಮ್ಯಾನೇಜರ್ ಉಚಿತವಾಗಿ ಕೊಟ್ಟಿರೋದು. JP ಹುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆಶ್ರಮದ ಮ್ಯಾನೇಜರು ಉಚಿತವಾಗಿ ದುಡ್ಡನ್ನು ಡೆಮಾಟ್ ಮಾಡಿದ್ದಾರೆ. ಆದರೆ ಮೇಡಮ್ ರವರು ಗ್ರಾಮ ಪಂಚಾಯತಿಯಿಂದ ಫಂಡ್ ಹಾಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳ ಹೆಸರಲ್ಲಿ ಗ್ರಾಮ ಪಂಚಾಯತ್ ಫಂಡ್ ಹಾಕಿದ್ದಾರೆ. ಉಚಿತವಾಗಿ ಕೊಟ್ಟಿರೋದನ್ನ ಬಿಲ್ ಮಾಡ್ಕೊಂಡು ಸರ್ ಕೊಟ್ಟಿರೋದು ಅವನು, ಬಿಲ್ ಹಾಕೊಂಡ್ರೆ ಇವರು. ಜೊತೆಗೆ ಯಾರು ದಾನಿಗಳನ್ನು ಕೊಟ್ಟಿದ್ದು ಸಹ ನಾವು ಕೊಟ್ಟಿದ್ದೇವೆ, ಪಂಚಾಯತಿ ವತಿಯಿಂದ ಕೊಟ್ಟಿದ್ದೇವೆ ಅಂತೇಳಿ ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸಕ್ಕೆ ಇಂತಹ ಪಿಡಿಒಗಳು ಮುಂದಾದ್ರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.